2026-27ನೇ ಸಾಲಿನ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಅನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಮೋದಿ ಲೆಕ್ಕದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಏನು ಸಿಕ್ಕಿದೆ, ರಾಜ್ಯವಾರು ಕೊಡುಗೆಗಳೇನು, ಬಡವರ ಪಾಲಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಭಾರತದ ಆರ್ಥಿಕತೆಯ ಸುಧಾರಣೆಯನ್ನ ಮುಂದಿಟ್ಟು 2026-27ನೇ ಸಾಲಿನ ಬಜೆಟ್ ಮಂಡನೆ ಶುರು ಮಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೊಸ ದಾಖಲೆ ಬರೆದಿದ್ದಾರೆ. 53.47 ಲಕ್ಷ ಕೋಟಿ ಮೌಲ್ಯದ ಬಜೆಟ್ ಅನ್ನ ಕೇವಲ 1 ಗಂಟೆ 26 ನಿಮಿಷಗಳಲ್ಲಿ ಓದಿ ಮುಗಿಸಿದ್ದಾರೆ. ದೇಶದ ಆರ್ಥಿಕ ಅಭಿವೃದ್ಧಿ, ಜನರ ಆಶೋತ್ತರಗಳಿಗೆ ಸ್ಪಂದಿಸೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ 3 ಕರ್ತವ್ಯ ಘೋಷಗಳೊಂದಿಗೆ ಹಲವು ಪ್ರಮುಖ ವಿಚಾರಗಳನ್ನ ಮಂಡಿಸಿದ್ದಾರೆ. ನಮೋ ಲೆಕ್ಕ, ಮಧ್ಯಮ ವರ್ಗಕ್ಕೆ ಬಂಪರ್ ಗಿಫ್ಟ್, ಎಣ್ಣೆ ಪ್ರಿಯರಿಗೆ ಶಾಕ್, ಸಿಗರೇಟ್ ಇನ್ಮುಂದೆ ದುಬಾರಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ. ಬಡವರಿಗೆ ಹೊರೆಯಾಗದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೇಕ್ ಇನ್ ಇಂಡಿಯಾ ಉತ್ತೇಜಿಸಲು ಕಸ್ಟಮ್ಸ್ ಸುಂಕದಲ್ಲಿ ಬದಲಾವಣೆ ಮಾಡಲಾಗಿದ್ದು, ಬಜೆಟ್ನಲ್ಲಿ ಸಿಹಿ ಕಹಿ ಎರಡನ್ನೂ ಕೊಟ್ಟಿದ್ದಾರೆ. ಹಾಗಾದ್ರೆ ಇಳಿಕೆಯಾಗಿದ್ದೇನು, ಹೆಚ್ಚಳವಾಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಚರ್ಮ ಉತ್ಪನ್ನಗಳು, ಮೊಬಿಲಿಟಿ ಫೋನ್, ಇವಿ ಬ್ಯಾಟರಿ, ಶುಗರ್ ಕ್ಯಾನ್ಸರ್ ಔಷಧಿ, 17 ಕ್ಯಾನ್ಸರ್ ಔಷಧ ದರ, ಸೋಲಾರ್ ಉತ್ಪನ್ನ, ಜವಳಿ, ಬೀಡಿ, ವಿದೇಶಿ ಯಾತ್ರೆ, ಬಯೋಗ್ಯಾಸ್ ಮಿಶ್ರಿತ ಸಿಎನ್ಜಿ, ಮೈಕ್ರೋವೇವ್ ಓವೆನ್, ಕಸ್ಟಮ್ಸ್ ಸುಂಕ, ಸೆಣಬು ಉತ್ಪನ್ನ ಅಗ್ಗ. ಇನ್ನು ಬಜೆಟ್ ನಂತರ ಯಾವುದೆಲ್ಲ ದುಬಾರಿ ಆಗಲಿವೆ ಅನ್ನೋದನ್ನ ನೋಡೋದಾದ್ರೆ, ಸಿಗರೇಟ್, ಮದ್ಯ, ತಂಬಾಕು, ಆಮದು ಯಂತ್ರೋಪಕರಣಗಳು, ವಿದೇಶಿ ಆಮದು ವಸ್ತುಗಳು, ಅನಗತ್ಯ ಆಮದು ವಸ್ತುಗಳು, ವಿದೇಶದಿಂದ ಆಮದಾಗುವ ಪ್ಲಾಸ್ಟಿಕ್, ನಿರ್ದಿಷ್ಟ ಟೆಲಿಕಾಂ ಉಪಕರಣಗಳು. ಇನ್ನು ಕೇಂದ್ರ ಬಜೆಟ್ ಮೇಲೆ ಕರ್ನಾಟಕ ಮಹಾ ನಿರೀಕ್ಷೆಯನ್ನೇ ಇಟ್ಟುಕೊಂಡಿತ್ತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ, ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಮೂಲಸೌಕರ್ಯಕ್ಕೆ ವಿಶೇಷ ಯೋಜನೆಗಳ ನಿರೀಕ್ಷೆಯಲ್ಲಿ ಕನ್ನಡಿಗರಿದ್ರು. ಆದರೆ ನಮೋ ಲೆಕ್ಕ ಕರ್ನಾಟಕದ ಪಾಲಿಗೆ ನಿರಾಸೆ ಮೂಡಿಸಿದೆ. ಹಾಗಾದ್ರೆ ರಾಜ್ಯಕ್ಕೆ ಬಜೆಟ್ನಲ್ಲಿ ಸಿಕ್ಕಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ರೈಲು ಕಾರಿಡಾರ್, ಕರಾವಳಿ ಭಾಗದಲ್ಲಿ ಆಮೆ ಸಂತಾನೋತ್ಪತ್ತಿಗೆ ಹೊಸ ಯೋಜನೆ, ತೆಂಗು, ಗೋಡಂಬಿ ಮತ್ತು ಕೋಕೋ ಬೆಳೆಗಾರರಿಗೆ ನೆರವು, ಶ್ರೀಗಂಧ ಬೆಳೆಗಾರರಿಗೆ ವಿಶೇಷ ಯೋಜನೆ ಘೋಷಣೆ, ಮೆಡಿಕಲ್ ಟೂರಿಸಂ ವಿಭಾಗದಲ್ಲಿ ಬೆಂಗಳೂರಿಗೆ ದೊಡ್ಡ ಗಿಫ್ಟ್. ಒಟ್ಟಾರೆ 2026ರ ಕೇಂದ್ರ ಬಜೆಟ್ ಮಿಡಲ್ ಕ್ಲಾಸ್ ಆದಾಯ ತೆರಿಗೆಯಲ್ಲಿ ದೊಡ್ಡ ಬದಲಾವಣೆ ತರದಿದ್ದರೂ ವಿದೇಶಿ ಹಣ ರವಾನೆ, ಕ್ಯಾನ್ಸರ್ ಔಷಧಿ, ಮೈಕ್ರೋವೇವ್ ಟಿವಿಗಳ ಬೆಲೆ ಇಳಿಕೆಯಾಗಲಿದೆ. ಬಂಡವಾಳ ಹೂಡಿಕೆ ಹೆಚ್ಚಳದಿಂದ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದ್ದು, ತೆರಿಗೆ ರಿಟರ್ನ್ಸ್ ಸಲ್ಲಿಕೆಗೆ ಹೆಚ್ಚಿನ ಕಾಲಾವಕಾಶ ಸಿಗಲಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.